ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೇನಿ ನೋಡ್ರಿ. ನಿನ್ನೆ ಸೋಮವಾರ ಇತ್ತಲ್ವ, ನಮ್ಮ ಯಜಮಾನರು ಸಂತೆಗೆ ಹೋಗಿದ್ರು. ಆವಾಗ ಕೆಂಪು ಮೆಣಸಿನ್ಕಾಯಿ ಬಂದಿದ್ದೆವು. ಖಾರ ಮಾಡಬೇಕು ಅಂತೇಳಿ ತಂದಿದ್ದಾರೆ ಮೆಣಸಿನ್ಕಾಯಿ. ಇವಾಗ ಇದನ್ನು ತೆಗೆದು ಒಂದು ಇದ್ರಾಗನೇ 2 ಭಾಗ ಮಾಡಿ ಈ ಥರ 2 ಭಾಗ ಮಾಡಿ ಸ್ವಲ್ಪ ಹುರಿತೀನಿ, ಎಣ್ಣೆ ಹಾಕಿ ಹುರಿತೀನಿ ಫ್ರೆಂಡ್ಸ್. ಮತ್ತು ಕಲ್ಲಲ್ಲಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಅವನ್ನೆಲ್ಲ ಪ್ರತಿಯೊಂದು ಎಲ್ಲ ತುಂಬ ತೆಗೆದು ಈ ಥರ ಒಂದ್ರಾಗ 2 ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತೀನಿ. ಈ ಥರ ನೋಡಿ, ಈ ಥರ ಫುಲ್ ಖಡಕ್ ಇದೆ ಇದು ಖಾರ. ಫುಲ್ ಅಂದರೆ ಫುಲ್ ಸ್ಟ್ರಾಂಗ್ ಐತೆ ನೋಡಿರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಸ್ವಲ್ಪ ಖಾರ ಹರಿತೀನಿ. ಮತ್ತು ಕಲ್ಲಲ್ಲಿ ಯಾವ ಥರ ಖಾರ ಮಾಡೋದಂತ ತೋರಿಸ್ತೀನಿ. ಮತ್ತು ವಿಡಿಯೋ ಪೂರ್ತಿ ತನಕ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ನೋಡಿರಿ, ಎಲ್ಲ ಸ್ವಲ್ಪ ಈ ಥರ ಎಲ್ಲ ಒಂದ್ರಾಗ 2 ಭಾಗ ಮಾಡಿದ್ದೀನಿ. ಇವಾಗ ಎಣ್ಣೆ ಹಾಕಿ ಹುರಿತೀನಿ ನೋಡಿರಿ. ಇಷ್ಟು ಎಣ್ಣೆ ಹಾಕ್ತೀನಿ. ಇವಾಗ ಎಣ್ಣೆ ಹಾಕಿದೆ ನೋಡಿ ಹುರಿತೀನಿ. ತುಂಬ ಅಂದರೆ ತುಂಬ ಫುಲ್ ರೆಡ್ ಕಲರ್ ಇದ್ದಾವೆ ನೋಡಿ. ಇದು ಚಟ್ನಿ ಒಂದ್ಸಲ ಮಾಡಿದರೆ 8 ದಿನ ಇಟ್ಟು ತಿನ್ಬೋದು ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರ್ತೈತೆ. ಈ ಹಸಿ ಖಾರ ಅನ್ನೋದು ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ ಹಾಕ್ರಿ. ಯಾರಿಗೆಲ್ಲ ಈ ಕೆಂಪು ಖಾರ ಇಷ್ಟ ಅಂತ ಹೇಳಿ. ಮತ್ತು ಈ ಥರ ಹುರಿಬೇಕು. ಹಾಗೆ ಸಡನ್ಲಿ ಮೆಣಸಿನ್ಕಾಯಿ ತೊಗೊಂಡು ಖಾರ ಮಾಡಬಾರ್ದು ಫ್ರೆಂಡ್ಸ್, ಕುಟ್ಟಬಾರ್ದು. ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಹುರ್ಕೋಬೇಕು. ಇನ್ನೂ ಸ್ವಲ್ಪ ಹುರಿಬೇಕು. ಇವು ಈ ಥರ ನೋಡಿ ಹುರ್ಕೋಬೇಕು. ಕಾಣ್ತಾ ಇದೆಯಾ ನಿಮ್ಗೆ? ಈ ಥರ ಹುರ್ಕೋಬೇಕ್ರಿ. ಮತ್ತು ಹುರಿಲಿಲ್ಲ ಹಂಗೆ ಖಾರ ಮಾಡಿದ್ವಿ ಅಂದ್ರೆ ಟೇಸ್ಟ್ ಬರಲ್ಲ ನೋಡಿರಿ. ತುಂಬ ಬಾಯಲ್ಲಿ ರುಚಿ ಕೂಡ ಬರಲ್ಲ. ಮತ್ತು ಬೇಗ ದಿನ ಟಿಕಾವು ಬರಲ್ಲ, ಬೇಗ ಹಳಿಸೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಈ ಥರ ಹುರ್ಕೊಂಡು ಇದರಲ್ಲಿ ಉಪ್ಪು, ಸ್ವಲ್ಪ ಕಲ್ಲು ಉಪ್ಪು, ಜೀರಿಗೆ, ಕೊತ್ತಂಬರಿ ಹಾಕಿ ಖಾರ ಮಾಡಬೇಕು ನೋಡಿರಿ. ನಾನು ತೋರಿಸ್ತೀನಿ ಇವಾಗ. ಈ ಥರ ಹುರ್ಕೋತೀನಿ. ಇನ್ನೊಂದು ಸ್ವಲ್ಪ ಹುರ್ಕೋತೀನಿ, ಆಮೇಲೆ ಖಾರ ಮಾಡ್ತೀನಿಲ್ಲ ಅವಾಗ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್. ನೋಡಿರಿ, ಇಷ್ಟು ಸಾಕು. ಹುರಿದು ನೋಡ್ರಿ. ಇವಾಗ ಹುರ್ಕೊಂಡೆ ಮೆಣಸಿನ್ಕಾಯಿ. ಈ ಥರ ಎಲ್ಲನೂ ಹುರ್ಕೊಂಡೆ ಸ್ಟೋನು ಬಂದ್ ಮಾಡಿದ್ದೀನಿ ನೋಡ್ರಿ. ಇವಾಗ ಸಾಕು. ಇಷ್ಟು ಹುರಿದ್ರೆ ಈ ಮೆಣಸಿನ್ಕಾಯಿ ತುಂಬ ಅಂದರೆ ತುಂಬ ಖಾರ ಟೇಸ್ಟ್, ತುಂಬ ರುಚಿ ಕೊಡ್ತೇವೆ ನೋಡ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಖಾರ ಅರಿತಾ ಇದ್ದೀನಿ. ಕಲ್ಲಲ್ಲಿನೇ ಅರಿತಾ ಇದ್ದೀನಿ. ಸ್ವಲ್ಪ ಖಾರ ಕಲ್ಲು ಸ್ವಲ್ಪ ಚಿಕ್ಕದಿದೆ. ಸ್ವಲ್ಪ ತೊಗೊಂಡು ಅರಿತೀನಿ ನೋಡಿರಿ. ಇವಾಗ ಕಲ್ಲು ಉಪ್ಪು, ಇನ್ನು ಕಾಣ್ತಾ ಇದೆಯಾ ನಿಮ್ಗೆ? ಕಲ್ಲು ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಇದು ಜೀರಿಗೆ ಹಾಕಿದ್ದೀನಿ. ಅಷ್ಟೇ ಹಾಕಿದ್ದೀನಿ. ಅರಿತೀನಿ ಇವಾಗ. ಈ ಥರ ಕಲ್ಲಲ್ಲಿ ಖಾರ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಅದೆಲ್ಲ ತುಂಬ ಟೇಸ್ಟ್ ಬರ್ತೈತಿ. ಮತ್ತು ನಾವು ಇವಾಗೆಲ್ಲ ಮಿಕ್ಸರಲ್ಲೇ ಪಟ್
ಖಾರ ಮಾಡ್ಕೊಳ್ಳೋದು ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಮಿಕ್ಸರಲ್ಲಿ ಮಾಡ್ತೀವಿ. ಆದ್ರೆ ಸ್ವಲ್ಪ ಯಾವಾಗಾದರೂ ಮಿಕ್ಸರಲ್ಲಿ ಮಾಡ್ಬೋದು ಅರ್ಜೆಂಟ್ ಇದ್ದಾಗೆ. ಮತ್ತು ಸ್ವಲ್ಪ ಫ್ರೀ ಇದ್ದಾಗ ಯಾವಾಗಾದರೂ ಸ್ವಲ್ಪ ಫ್ರೀ ಇರ್ತೀವಲ್ವ ಆ ಥರ ಕಲ್ಲಲ್ಲಿ ಖಾರ ಮಾಡೋದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿರಿ ಕಲ್ಲಲ್ಲಿ ಖಾರ. ಮತ್ತು ಇದರಲ್ಲಿ ಈ ಖಾರ ಇದ್ದರೆ ಏನು ಪಲ್ಯ ಬೇಡ, ಏನು ಬೇಡ, ರೊಟ್ಟಿ, ಮೊಸರು, ಕೆಂಪು ಚಟ್ನಿ ಈ ಥರ ಇದ್ದರೆ ಇದ್ರ ಮುಂದೆ ಯಾವುದು ಪಲ್ಯ ಬೇಡ ನೋಡಿ ಫ್ರೆಂಡ್ಸ್. ನೋಡಿ ಇನ್ನೊಂದು ವಸ್ತು ಹಾಕ್ತೀನಿ ನೋಡಿರಿ. ನೋಡಿರಿ ಇದೇನು ನೋಡಿರಿ, ಬೆಲ್ಲ. ಇದು ಬೆಲ್ಲ ಹಾಕ್ತೀನಿ ನೋಡಿರಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಫುಲ್ ಕಡಕ್ ಖಾರ ಬೇಕಂದ್ರೆ ಬೆಲ್ಲ ಸ್ಕಿಪ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕ್ತೀನಂದರೆ ಬೆಲ್ಲ ಹಾಕ್ರಿ ಸ್ವಲ್ಪ. ಬೆಲ್ಲ ಹಾಕೋದ್ರಿಂದ ಅಂದರೆ ಸಣ್ಣ ಮಕ್ಕಳು ಕೂಡ ಖಾರ ತಿಂತಾರಲ್ವ. ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ಕೂಡ ಖಾರ ತಿನ್ನೋದು ಜಾಸ್ತಿನೇ ಖಾರ ತಿಂತಾರೆ. ಅದಕ್ಕೋಸ್ಕರ ತುಂಬ ಖಾರ ಬೇಡ ಅಂತ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ. ಮತ್ತು ಬೆಲ್ಲ ಹಾಕಿ ಖಾರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿರಿ. ಆ ಥರ ನೀವು ಮಾಡಿ ಈ ಥರನೇ ಸ್ವಲ್ಪ ಬೆಲ್ಲ ಹಾಕಿ ನೋಡಿ. ನೀವು ಯಾರಾದರೂ ಬೆಲ್ಲ ಹಾಕದೇ ಮಾಡ್ತಾಯಿದ್ರೆ ಸ್ವಲ್ಪ ಬೆಲ್ಲ ಹಾಕಿನೇ ಮಾಡಿ ಸ್ವಲ್ಪ. ಇನ್ನೂ ಇದಕ್ಕೊಂದು ವಸ್ತು ಬೇಕು, ಆದರೆ ನನ್ನ ಕಡೆ ಇಲ್ಲ ಇವಾಗ. ಇದಕ್ಕೆ ಸ್ವಲ್ಪ ಹುಂಚೆಹಣ್ಣು ಹಾಕಬೇಕು. ಹುಂಚೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೇಕು ನೀವು, ಇಲ್ಲ ಇದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನನ್ನ ಕಡೆ ಇಲ್ಲ, ನಾ ಹಾಕಿಲ್ಲ ನೋಡಿ ಹುಂಚೆಹಣ್ಣು. ನೋಡಿ ಫ್ರೆಂಡ್ಸ್ ಯಾವ ಥರ ಖಾರ ಆಯ್ತಂದರೆ ನೋಡಿ. ಫುಲ್ ಸ್ವಲ್ಪ ಟೈಮ್ ತೊಗೋತೈತ್ರಿ ಇದು. ಕಲ್ಲಲ್ಲಿ ಖಾರ ಮಾಡಬೇಕಾದ್ರೆ ತುಂಬ ಟೈಮ್ ತೊಗೋತೈತಿ ನೋಡಿ. ಸ್ವಲ್ಪ ಪೂರ ಸಣ್ಣ ಆಗಿಲ್ಲ ಅನಿಸುತ್ತೆ ನೋಡಿ. ಯಾವ ಥರ ಬಂದಿದೆ ಅಂತ ನೋಡಿ ನೀವು. ನೋಡಿ ತುಂಬ ನುಣ್ಣಗೆ ಆಗಿದೆಯಲ್ವಾ. ನೋಡಿರಿ ನೀವು ಈ ಥರ ನೋಡಿ ಖಾರ ತುಂಬ ಸ್ವಲ್ಪ ಕಲ್ಲಲ್ಲಿ ಖಾರ ಮಾಡಬೇಕಾದ್ರೆ ಸ್ವಲ್ಪ ಟೈಮೇ ತೊಗೋತೈತಿ. ಈ ಥರ ಆಗಿತ್ತು ನೋಡಿ. ಮತ್ತೆ ಇನ್ನು ಎರಡನೇ ಸ್ಟೆಪ್ ನೋಡಿರಿ. ಇದು ಇವಾಗ ಆಗಳೇ ತೋರಿಸಿದ್ನಲ್ಲಿ ಈ ಥರ ಮಾಡಿದೆ. ಈಗ ಅಂದರೆ ಜಾಸ್ತಿ ಇತ್ತು ಮೆಣಸಿನ್ಕಾಯಿ ಒಂದೇ, ಅಂದರೆ ಎಲ್ಲ ಒಮ್ಮೆ ಅಂದರೆ ಇದಾಗಂಗಿಲ್ಲ ಆ ಥರ ನೋಡಿ. ಇದಷ್ಟು ಆಯ್ತು ನೋಡಿ ಕಲ್ಲಲ್ಲಿ ಖಾರ ಮಾಡಿದ್ದು. ತೆಗಿತೀನಿ ಇವಾಗ. ನೋಡಿ ಇಷ್ಟು ಖಾರ ಆಯ್ತು ನೋಡಿರಿ. ಕೈಲೇನು ತೆಗಿತೀನಿ, ಆದರೆ ಸ್ವಲ್ಪ ತುಂಬ ಖಾರ ಇದೆ. ಈ ಖಾರ ಮಾಡಬೇಕಂದ್ರೆ ಒಂದು 20 ನಿಮಿಷ ತಗೋತು ನೋಡ್ರಿ. ಕಲ್ಲಲ್ಲಿ ಖಾರ ಮಾಡಬೇಕಂದ್ರೆ 20 ನಿಮಿಷ ಈ ಥರ. ಲೇಟ್ ಆಗ್ತೈತಿ, ಆದರೆ ರುಚಿ ತುಂಬ ಚೆನ್ನಾಗಿರ್ತೈತೆ ಅಲ್ರಿ. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಇದು ಕೆಂಪು ಚಟ್ನಿ ಇಷ್ಟ ಆಯ್ತಂತ ಕಮೆಂಟ್ ಕೂಡ ಹಾಕಿರಿ. ನಿಮ್ಮ ಮನೇಲೂ ಇದೇ ಥರ ಚಟ್ನಿ ಮಾಡ್ತಾರ ಅಂತ ಕಮೆಂಟ್ ಹಾಕಿರಿ. ನೀವು ಕಲ್ಲಲ್ಲಿ ಮಾಡ್ತೀರಾ ಮಿಕ್ಸರಲ್ಲಿ ಮಾಡ್ತೀರಾ ಹೇಳಿ ಆಯಿತಾ. ಮತ್ತು ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ, ಸ್ಕಿಪ್ ಎಲ್ಲೂ ಮಾಡಬೇಡಿ. ಒಂದೊಂದು ಲೈಕ್ ಕೂಡ ಇಂಪಾರ್ಟೆಂಟ್ ನಮ್ಗೆ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.